ನಮ್ಮ ವಿರಾಟ್ ಕೊಹ್ಲಿಯೊಂದಿಗೆ ಬಂದಂಥವ್ರು ಬೆಳೆದು ಬಂದಂಥವ್ರು ಇಬ್ಬರಲ್ಲಿ ಕಾಂಪಿಟೇಷನ್ ಅಂಥ ಒಬ್ಬ ಬ್ಯಾಟ್ಸ್ಮನ್ನ ಭಾಳ ನಿಧಾನಕ್ಕೆ ಶಾಂತವಾಗಿ 80 ರನ್ ಆಗುತ್ತೆ ಆಡಿದರು. ಇನ್ನಷ್ಟು ಉಳಿದ್ರೆ ಗೆಲ್ಲಿಸ್ಕೊಡ್ತಿದ್ರು ಏನೋ ಅಂಥ ವಿಕೆಟನ್ನು ತೆಗೆದುಕೊಂಡ ಈ ಸ್ಪಿನ್ನರ್ಗಳು ಒಂದು ಆಟಕ್ಕೆ ಮೆರಗು ಕೊಟ್ಟಿದ್ದಾರೆ. ಮತ್ತು ಇನ್ನು ಮುಂದಿನ ಮ್ಯಾಚ್ ಅಂತ ನಿಮಗೆ ಗೊತ್ತದ, ಏನು ಹೇಳುವ ಅವಶ್ಯಕತೆ ಇಲ್ಲ ಅನ್ನಿಸ್ತದ. ಅದು ಆಸ್ಟ್ರೇಲಿಯಾ ಜೊತೆಗೆ. ಯಾಕಂತಂದ್ರೆ ಆಸ್ಟ್ರೇಲಿಯಾ ಅದೇ ಸಾಮಾನ್ಯ ಟೀಮಲ್ಲ, ಅಸಾಮಾನ್ಯ ಟೀಮ್ ಅದು. ಅದನ್ನು ಏಕದಿನ ಪಂದ್ಯದಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. 2020 ಗೆಲ್ಲಬೋದು ಇಂಡಿಯಾ, ಇಲ್ಲಂತಲ್ಲ. ಒಳ್ಳೆಯ ಬ್ಯಾಟ್ಸ್ಮನ್ ನಮ್ಮಲ್ಲಿದ್ದಾರೆ, ಬೌಲರ್ಸ್ ಇದ್ದಾರೆ. ಬಟ್ ಒನ್ ಡೇದಲ್ಲೇ ಅವರು ದೊಡ್ಡ ಪರಿಣಿತರಿದ್ದಾರೆ. ಆ ಆಸ್ಟ್ರೇಲಿಯನ್ ಟೀಮ್ ಮನಸ್ಸೋದು ಹೆಂಗಪ್ಪ ಅನ್ನೋದು ಸಹಿತ ಅಷ್ಟೇ ಇವತ್ತು ಪ್ಲಾನ್ ಮಾಡ್ಕೋಬೇಕಾಗಿದೆ ಇದಕ್ಕೆ ಇಂಡಿಯಾ ಟೀಮಿಗೆ. ಅದ್ರ ಜೊತೆಗೆ ಈ ಸೀನಿಯರ್ಸ್ ಭಾಳ ಮುಖ್ಯ. ಈಗಾಗಲೇ ಅವ್ರ ಮೇಲೆ ಆರೋಪಗಳಿಂದ ಮೊನ್ನೆನೋ ಒಂದು ಮ್ಯಾಚ್ದಲ್ಲಿ ಸೆಂಚುರಿ ಹೊಡೆದ ನಮ್ಮ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರೀತಿ ವ್ಯಕ್ತಿ ಈ ವಿರಾಟ್ ಕೊಹ್ಲಿ ತಮ್ಮ ಶಕ್ತಿ ತೋರಿಸಿದ್ರೆ. ಆದರೆ ರೋಹಿತ್ ಶರ್ಮಾ ಅವ್ರು ಯಾಕೆ ಇನ್ನೂ ತೋರಿಸ್ತಾ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಯಾಕಂದ್ರೆ ಅವರಿಬ್ಬರು ನಿಂತು ಆಡಿದ್ರಂತೂ ಇನ್ನೂ ಸುಲಭ ಆಗ್ತದೆ. ಮತ್ತು ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ. ಜೊತೆಗೆ ಇವರು ಶ್ರೇಯಸ್ ಚೆನ್ನಾಗಿ ಆಡ್ತಾಯಿದ್ರು. ಹೊಸ ಹುಡುಗರು ಶ್ರೇಯಸ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಅವರು ಆಗಿರ್ಬೋದು, ಆಲ್ರೌಂಡ್ ಆಟ ತೋರಿಸ್ತಾ ಇದ್ದಾರೆ. ಅವರೆಲ್ಲರೂ ನಿಂತು ಆಡಿದರೆ ಶಾಂತಚಿತ್ತಾಗೆ ಎದುರಾಳಿ ಯಾರೂ ಇರಲ್ಲ. ಅವರು ಆಸ್ಟ್ರೇಲಿಯಾ ಇರಲಿ, ಸೌತ್ ಆಫ್ರಿಕಾ ಇರಲಿ, ಮತ್ತೊಂದಿರಲಿ ಸಹಜವಾಗಿ ಆಡಿದರೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಈ ನಮ್ಮ ಏನಪ್ಪ ಅಂದ್ರೆ ದುಬೈದಲ್ಲೇ. ಯಾಕೆಂದರೆ ದುಬೈದಲ್ಲಿ ಸ್ಪಿನ್ನಿಂಗ್ ಪಿಚ್ ಅನ್ನೋದು ಈಗಾಗಲೇ ಕನ್ಫರ್ಮ್ ಆದಂಥ ವಿಷಯ ಅದ. ಹೀಗಾಗಿ ಆಸ್ಟ್ರೇಲಿಯಾಕ್ಕೂ ಅಷ್ಟೇ ಕಷ್ಟ ಅದ ಭಾರತವನ್ನು ಮಣಿಸೋದು. ಒಬ್ಬರಿಗಿಂತಲೂ ಒಬ್ಬರು, ಅದರಲ್ಲೂ ಈ ಹೊಸ ಹುಡುಗ ಚಕ್ರವರ್ತಿ ವರುಣ್ ಭಾಳಷ್ಟು ಈಗಲೇ ಮಾತಾಡುತ್ತಾ ಅಥವಾ ಒಂದು ಚರ್ಚೆಗೆ ಒಳಗಾಗಿರುವಂಥ ವ್ಯಕ್ತಿ. ಇವನು ಯಾವ ರೀತಿಯಾಗಿ ಇವನು ಬಾಲ್ಗಳು ಯಾವ ರೀತಿಯಾಗಿ ಜೊತೆಗೆ ಇನ್ನುಳಿದವ್ರ ಬಾಲ್ಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾವೆ ಏನು ಎನ್ನುವುದು ಅಷ್ಟೇ ಗಮನಾರ್ಹದ. ಜೊತೆಗೆ ಫಾಸ್ಟ್ ಬಾಲರ್ ಇವತ್ತು ಇಂಪ್ರೂವ್ ಆಗಿದೆ, ನಮ್ಮಲ್ಲಿ ಸಾಕಷ್ಟು ಇಂಪ್ರೂವ್ ಆಗಿದೆ. ನಮ್ಮಲ್ಲಿ ಈಗ ನಿಮಗೆ ಹೇಳಿದಂಗೆ ಕಪಿಲ್ ದೇವ್ರವ್ರು ಬಂದ ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ದಲ್ಲಿ, ಅದರಲ್ಲೂ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ದಲ್ಲಿ ಭಾಳಷ್ಟು ದಿಗ್ಗಜರು ಬರ್ತಾ ಇದ್ದಾರೆ. ಅವರ ಜೊತೆಗೆ ಸ್ಪಿನ್ನರ್ಗಳು